ನಾನೇ ಸೌಂಡ್ ಮಾಡಿಬಿಟ್ಟೆ. ಮನೆಯಿಂದ ನಾವೇ ಕದ್ದೋಂಗಾಯ್ತಲ್ಲ ಸ್ನೇಹಿತರೆ. ಸೌಂಡ್ ಮಾಡಬೇಡ ನಿಧಾನಕ್ಕೆ. ಸ್ನೇಹಿತರೆ ಫೈನಲ್ಲಿ ಮನೆಯಿಂದನೂ ಎಸ್ಕೇಪ್ ಆದ್ವಿ. ಯಾರು ಗುರುಷದ ನಡ್ಕೊಂಡು ಹೋಗ್ತಿರೋದು ನೋಡಿ ಇಲ್ಲಿ. ನಾವಿವಾಗ ದೊಡ್ಡಬಳ್ಳಾಪುರ ರೋಡಲ್ಲಿ ಇದ್ದೀವಿ. ಹೆಂಗೆ ಮುಂದೆ ಹೋಗ್ತೀವಿ. ಇವಾಗ ಟೈಮ್ ಬಂದು 11:15. ಓಕೆ, ನನಗೆ ನಿದ್ದೆ ಬರ್ತಾ ಇಲ್ಲ, ಆದರೆ ಇವರು ಮಲಗಿದ್ದಾರೆ. ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ನಾನೇನು ಮಾಡ್ತೀನಿ ಅಂತಂದರೆ ಅವ್ರನ್ನ ಎದ್ದೋಳಿಸ್ಕೊಂಡು ನೈಟ್ ಔಟ್ ಕರ್ಕೊಂಡು ಹೋಗ್ತೀನಿ. ನೋಡೋಣ ಏನು ಹೇಳ್ತಾರೆ, ಎದ್ದೋಳ್ತಾರಾ ಇಲ್ವಾ ಅಂತ. ಎದ್ದೋಳ್ಸೋಣ ಇವಾಗ. ಪ್ರವಿ ಹೇಳು. ಎದ್ದೋಳು ಪ್ರವಿ. ಏನು ಹೇಳು? ನಿದ್ದೆ ಬರ್ತಾ ಇಲ್ಲ, ಎದ್ದೋಳು. ಡ್ಯಾನ್ಸ್ ಮಾಡು. ಏನು ಮಾಡ್ತಿದ್ಯಾ? ಏನಿಲ್ಲ, ಎದ್ದೋಳು. ಏನು ಹೇಳು? ನನಗೆ ಇವಾಗ ನಿದ್ದೆ ಬರ್ತಾ ಇಲ್ಲ, ನೈಟ್ ಔಟ್ ಹೋಗ್ಬೇಕು ಅನಿಸ್ತಿದೆ. ಕರ್ಕೊಂಡು ಹೋಗ್ತೀಯಾ? ಮನೆ ಹಾಕೋತಾರೆ ಹೋಗ್ತಾರೆ. ಅವ್ರಿಗೆ ಗೊತ್ತಾಗ್ತಿಲ್ದಂಗೆ ಹೋಗೋದು. ಜಾಸ್ತಿ ದಿನ ಆಯ್ತಲ್ಲ ಹೋಗಿ. ವಿಡಿಯೋ ಹೆಂಗೆ ಮಾಡ್ತಿದ್ಯಾ? ಅದು ಒಂದು ವಿಡಿಯೋ ಕಂಟೆಂಟ್ ಇರಲಿ ಅಂತ. ಅಂದರೆ ಆ್ಯಕ್ಚುಲಿ ನೀನೇನಾದರೂ ಬೈದ್ಬಿಟ್ರೆ ಅಪ್ಲೋಡ್ ಮಾಡಿಬಿಡೋಣ ಅಂತ. ಯೂಟ್ಯೂಬ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಯಾವ್ದಕ್ಕಾದ್ರೂ ಆಯಿತು ಸ್ನೇಹಿತರೆ. ಓಕೆ, ಅದು ಒಂದು ಆಗಲೇ ಬಿಡಲಿ. ಎಲ್ಲಿ ನೋಡ್ಕೊಂಡು ಮಾತಾಡೋದು ಗೊತ್ತಾಗ್ತಿಲ್ಲ ನನಗೂ. ಓಕೆ ಸ್ನೇಹಿತರೆ, ನಾವಿವಾಗ ನೈಟ್ ಔಟ್ ಹೋಗ್ತೀವಿ. ಮನೆಗೆ ಗೊತ್ತಾಗ್ದಿಲ್ದಂಗೆ ಹೋಗ್ಬೇಕು. ಹೋಗ್ತೀವಿ. ಚೂರು ಸೌಂಡ್ ಆದರೆ ಎದ್ದೇಳ್ತಾರೆ, ಒಗ್ಗಿಸ್ಕೋಬೇಕಾಗುತ್ತೆ. ಸೌಂಡ್ ಮಾಡಬೇಡ ನಿಧಾನಕ್ಕೆ. ಸೌಂಡ್ ಮಾಡಬೇಡ. ಕೆಟ್ಟಗಿ ಬಾ. ನಾನೇ ಸೌಂಡ್ ಮಾಡಿಬಿಟ್ಟೆ. ಮನೆಯಿಂದ ನಾವೇ ಕದ್ದೋಂಗಾಯ್ತಲ್ಲ ಸ್ನೇಹಿತರೆ. ಕತೆ ನೋಡಿ, ನಮ್ಮ ಮನೆಯಿಂದ ನಾವೇ ಕದ್ದೋಂಗಾಗಿದೆ. ಏನೋ ಮಾಡಂಗಿಲ್ಲ ಸ್ನೇಹಿತರೆ. ಫೈನಲ್ಲಿ ಮನೆಯಿಂದನೂ ಎಸ್ಕೇಪ್ ಆದ್ವಿ. ಬಟ್ ಎಲ್ಲಿಗೆ ಹೋಗೋದು, ಏನು ಮಾಡೋದು ಗೊತ್ತಿಲ್ಲ. ಎಲ್ಲಿಗೆ ಹೋಗೋಣ ಹೇಳು? ಎಷ್ಟು ದೂರ ಹೋಗ್ಬೇಕು? ನಾನು ಹೇಳ್ತೀನಿ ಅಲ್ಲಿವರೆಗೂ. ನೀನು ಹೇಳೋವರೆಗೂ ಸುಮ್ಮನೆ ಹೋಗ್ತಿರ್ಬೇಕು. ಹಂಗಾದ್ರೆ ಆ ಕಡೆ ನೀನು ನೋಡ್ಸ್ಕೊಡ್ಬೇಕು. ನಾವು ಸ್ಕೂಟಿ ತಂದಿರಿ ಚೆನ್ನಾಗಿರೋ ಸ್ನೇಹಿತರ. ನಾನು ಇನ್ನೂ ಹೋಗ್ತೀವಲ್ವಾ, ಎಲ್ಲಿಗಾದ್ರೂ ಲಾಂಗ್ ಆಗಿ ಹೋಗ್ಬಿಟ್ಟು ಏನಾದರೂ ತಿಳ್ಕೊಂಡು ಬರೋಣ. ಇಷ್ಟೊತ್ತಲ್ಲಿ ಏನು ಸಿಗುತ್ತೆ ನಿಮಗೆ? ಸೇವಿಂಗ್ಸ್ ಆಗುತ್ತೆ, ಏನಾದರೂ ಸಿಗಲಿ ಪರವಾಗಿಲ್ಲ, ತಿಳ್ಕೊಂಡು ಬರೋಣ. ಮಿಡ್ ನೈಟ್ ಕ್ರೇವಿಂಗ್ಸ್ ಸ್ನೇಹಿತರ. ಜೋರಾಗಿ ಮಾತಾಡು. ಅದು ಯಾವುದೋ ಒಂದು ಕೀಟ ಸೌಂಡ್ ಮಾಡುತ್ತಲ್ಲ, ಗೆಜ್ಜೆ ಸೌಂಡ್ ಥರ, ಅದೊಂದು ಕೇಳಿದ್ರೇನೆ ನನಗೆ ಭಯ ಆಗುತ್ತೆ. ಕೀಟ. ಯಾರು ಗುರುಷದ ನಡ್ಕೊಂಡು ಹೋಗ್ತಿರೋದು ನೋಡಿ ಇಲ್ಲಿ. ಗುರು ಯಾರಂತ ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ಈ ರೋಡಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಿದ್ದಾರೆ. ಮುಖ ಅಂತ ನೋಡೋಕ್ಕಾಗಲಿಲ್ಲ. ಬಟ್ ಅದು ವೈಟ್ ಕಲರ್ ಬಟ್ಟೆ ಎಲ್ಲ ಹಾಕೊಂಡು ಭಯನೇ. ಏನಂತಂದ್ರೆ ಇಲ್ಲಿ ಲೈಟಿಂಗ್ಸ್ ಇದೆ ನೋಡಿ, ನನಗೆ ಈ ಥರ ಇಷ್ಟ. ಆದರೆ ಈ ಥರ ಲೈಟಿಂಗ್ಸ್ ಇರೋ ರೋಡಲ್ಲಿ, ಖಾಲಿ ರೋಡಲ್ಲಿ ಹೋಗ್ಬೇಕು, ಯಾವ ವೆಹಿಕಲ್ಸು ಇರಬಾರ್ದು ಅಂತ. ಬಟ್ ಇಲ್ಲೆಲ್ಲ ವೆಹಿಕಲ್ ಓಡಾಡ್ತಿದೆ. ಖಾಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಖಾಲಿ ಮಾಡ್ತಾನ ಬಾ. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಇಳ್ಕೊಬಿಡು. ಇಳ್ಕೊ ಹೇಳ್ತೀನಿ. ಅದು ಮದುವೆ ರೋಡಲ್ಲ. ಇಳ್ಕೊಂಡ್ಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ? ಈಗ ಬಿಟ್ಟೋಗ್ಬಿಡ್ತೀಯಾ? ಎತ್ಕೊಂಡ್ಬಿಡ್ತೀನಿ. ಇರೋ. ಇಷ್ಟೊತ್ತಾದ್ರೂ ಇಷ್ಟೊಂದು ಜನ ಇದ್ದಾರೆ. ಎಷ್ಟೊಂದು ವೆಹಿಕಲ್ಸ್ ನೋಡಿ ಅಲ್ಲಿ ಕಾಣಿಸೋದು. ಈ ತರ ರೋಡಲ್ಲಿ ನಾನು ಈ ತರ ಗಂಡನ ಜೊತೆ ಅಂತ ಹೇಳಕ್ಕೆ ಅಂತ ಹೋದೆ ಅನ್ಕೊಂಡೆ. ಇನ್ಯಾರ ಜೊತೆ ಹೋಗ್ತೀನಿ, ಗಂಡನ ಜೊತೆ ಹೋಗೋದು. ಈ ತರ ರೋಡಲ್ಲಿ ಖಾಲಿ ರೋಡ್ ಇರಬೇಕು, ಫುಲ್ ಖಾಲಿ, ಯಾವುದು ವೆಹಿಕಲ್ಸೇ ಇರಬಾರ್ದು. ನನ್ನ ಗಂಡನ ಜೊತೆ ನಮ್ಮ ಕೂಳೆ ತಗೊಂಡು ಹೋಗ್ಬೇಕು. ಆಕ್ಚುಲಿ ನಾನು ಇವತ್ತು ಸ್ಕೂಟಿ ತರಬೇಕಿತ್ತು, ಸಖತ್ತಾಗಿರ್ತಿತ್ತು. ತಂದಿದ್ರೆ ಕೀರ್ತನ ಕೊಡ್ತಿದ್ದೆ. ನನ್ನ ಭಯ ನೋಡಿ, ಎಷ್ಟೊಂದು ವೆಹಿಕಲ್ಸ್ ಬರ್ತಿದೆ.
ಚೈನ್ ಒಳಗೆ ಹಾಕೋ ಫಸ್ಟು. ಯಪ್ಪ ಭಯ ಸ್ನೇಹಿತರೆ ಅದೊಂದು ನೋಡಿ ಇದೆ. ರೋಡ್ ಮಾತ್ರ ಸಗದಾಗಿದೆ. ನಾವಿವಾಗ ಎಲ್ಲಿ ಅಂದರೆ ನಾವಿವಾಗ ದೊಡ್ಡಬಳ್ಳಾಪುರ ರೋಡಲ್ಲಿ ಇದ್ದೀವಿ. ಹೆಂಗೆ ಮುಂದೆ ಹೋಗ್ತೀವಿ, ಅಲ್ಲೊಂದು ಟೋಲ್ ಇದೆ. ಟೋಲ್ ಹತ್ರ ಸಿಗುತ್ತೆ ತಿನ್ನೋದಕ್ಕೆ ಅಂತ ನೋಡೋಣ. ನನಗೂ ಲೈಟಾಗಿ ಕ್ರೇವಿಂಗ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಮತ್ತೆ ನನಗೆ ಹೇಳ್ತಾರೆ ಮಧ್ಯರಾತ್ರಿ ಎಲ್ಲ ಅದ್ರಲ್ಲಿ ಬೇರೆ ಮಳೆಗಾಲ ಅಲ್ವಾ, ಚಳಿ ಜಾಸ್ತಿ ಇರುತ್ತೆ ನೈಟಲ್ಲಿ ಇದ್ರೆ. ಮಳೆ ಸ್ಟಾರ್ಟ್, ಮಳೆ ಬೇಸಿಗೆ ಕಾಲ ಇದು. ಆ್ಯಕ್ಚುಲಿ ನನ್ನ ಪ್ರಕಾರ ಮಳೆಗಾಲ ಏನಕ್ಕೆ ಅಂದರೆ ಮಳೆ ಬರ್ತಿದೆ, ಅದಕ್ಕೋಸ್ಕರ ಮಿಡ್ ನೈಟಲ್ಲಿ ಸ್ವಲ್ಪ ಕ್ರೇವಿಂಗ್ ಜಾಸ್ತಿನೇ ಇರುತ್ತೆ. ಇವಾಗ ಹೋಗೋಣ, ಮುಂದೆ ಏನಾದ್ರು ಸಿಗುತ್ತಾ ನೋಡೋಣ. ಅಲ್ಲಿ ನೋಡಿ ಹೆಂಗ್ ನಿಂತಿದಾರೆ, ನನಗೆ ಭಯ ಆಗುತ್ತೆ ನೋಡಿ ನಿಂತ್ಕೊಂಡು. ಏನ್ ಅನ್ಸಲ್ಲ ನಿನ್ಗೆ? ಡೋಂಟ್ ಮೇಕ್ ಸ್ಟಂಟ್ಸ್ ಆನ್ ಹೈವೇ. ಏಯ್ ಇಡಿಯಟ್. ನೋಡಿ ಇದು ಖಾಲಿ ರೋಡು, ಅಂದ್ರೆ ಬೆಳಕಿರ್ಬೇಕಿತ್ತು ಬಟ್ ಬೆಳಕಿಲ್ಲ. ಖಾಲಿ ರೋಡು ಅಂತಾಳೆ, ಬೆಳಕಿರ್ಬೇಕಿತ್ತು ಅಂತಾಳೆ. ವೆಹಿಕಲ್ಸ್ ಬಂದ್ರೆ ಮಾತ್ರ ಬೆಳಕಾಗುತ್ತೆ ಕೀರ್ತನ. ಅಂದ್ರೆ ಇದು ಲೈಟ್ ಓ ಸ್ಟ್ರೀಟ್ ಲೈಟ್ ಇರ್ಬೇಕಿತ್ತು. ಲೈಟ್ ಕಂಬ ಅಲ್ಲ, ಸ್ಟ್ರೀಟ್ ಲೈಟ್. ಇಟ್ಸ್ ಸ್ಟ್ರೀಟ್ ಲೈಟ್. ಓಕೆ, ನಾನು ಇನ್ನು ರೋಸ್ಟ್ ಮಾಡೋದ್ರಲ್ಲಿ ನನ್ನ ಗಂಡ ಎತ್ತಿದ ಕೈ. ಈ ರೋಡ್ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ. ನಂಗೆ ಈ ತರ ನೋಡಿ ಇವಾಗ ಇದೆಯಲ್ವಾ, ಜೋರಾಗಿ ಮಾತಾಡ್ಬೇಕು ಕೀರ್ತನ. ಈ ರೋಡ್ ನೋಡಿ ಎಷ್ಟು ಸಕ್ಕದಾಗಿದೆ. ಯಾವ ವೆಹಿಕಲ್ಸು ಬರ್ತಿಲ್ಲ. ಹಿಂಗಿರ್ಬೇಕು ನೈಟ್ ಔಟ್ ಮಾಡೋದಕ್ಕೆ. ಎಷ್ಟೋ ದಿನದ ಕನ್ಸಂತೆ ಕನ್ಸು, ಇವಾಗ ನನ್ಸಂತೆ ನನ್ಸು. ಅಂತೂ ಇಂತೂ ಟೋಲ್ ಹತ್ರ ಬಂದ್ವಿ ನೋಡಿ ಹೆಂಗ್ ಹೋಗ್ತಾರೆ. ಅಂತೂ ಇಂತೂ ಟೋಲ್ ಹತ್ರ ಬಂದ್ವಿ. ನೀವು ಏನಾದ್ರು ಇದನ್ನ ವ್ಲಾಗಿಂಗ್ ಏನಾದ್ರು ಮಾಡಂಗಿದ್ರೆ ಫೋನಲ್ಲಿ, ಇಲ್ಲ ಕ್ಯಾಮ್ರಾ ಯೂಸ್ ಮಾಡಂಗಿದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಇಟ್ಕೊಳ್ಳಿ, ಯಾಕಂದ್ರೆ ಯಾರು ಕಿತ್ಕೊಂಡು ಹೋಗೋದಕ್ಕೆ ಆಗಲ್ಲ. ಆಕ್ಚುಲಿ ಹೇಳು ಗೊತ್ತಾಯ್ತು. ಹೇಳು, ಏನ್ ಹೇಳು? ಈ ರೋಡಲ್ಲಿ ಓಡಾಡ್ತಿದ್ದೆ ಅಂತ ಹೇಳ್ತೆ. ಹಂಗಲ್ಲ, ಕೇಳಿಸ್ತಿದ್ಯಾ? ಹತ್ರವ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ಸ್ ಅಂದ್ರೆ ಟೋಲ್ ಗೇಟ್. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಟೋಲ್ ಗೇಟ್ ಅಂದ್ರೆ ನನ್ಗೆ ಅಷ್ಟು ಹುಚ್ಚು. ಅದರಲ್ಲೂ ನಾನೆಲ್ಲಾದ್ರೂ ಹೈವೇಲಿ ಹೋಗ್ಬೇಕಾದ್ರೆ ಟೋಲ್ ಹತ್ರ ಕುತ್ಕೊಂಡು ಆ ಶಾಪಲ್ಲಿ ಟೀ ಕಾಫಿ ಏನಾದರೂ ಕುಡಿದ್ರೆ ಮಾತ್ರ ನನಗೆ ನೆಕ್ಸ್ಟ್ ಲೆವೆಲ್ ಖುಷಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇವಾಗ ಇದನ್ನೇ ಸ್ಪಾಟ್ ಆಗಿ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಹೋಗಿ ಟೋಲ್ ಹತ್ರ ಏನಾದರೂ ತಿನ್ಕೊಂಡು ಕುಡ್ಕೊಂಡು ಮನೆಗೆ ಹೋಗೋಣ. ಗೊತ್ತಿಲ್ಲ ಏನ್ ಸಿಗುತ್ತೆ ಅಂತ. ಅಂದ್ರೆ ನನ್ ಗಂಡ ಫೇರ್ ಆಗಿದ್ದಾನೆ. ಯಾಕೆ ಹೇಳಿ ನೋಡೋಣ. ರೆಮಿಡೀಸ್ ಟ್ರೈ ಮಾಡ್ತಿದ್ದೀನಲ್ಲ, ನಾನು ನಿಜ ಫೇರ್ ಆಗಿ ಕಾಣ್ತಿದ್ಯಾ? ಫೇರ್ ಆಗಿದ್ದೀನೋ? ಫೇರ್ ಅಲ್ಲಿ ಕಾಣ್ತಿದ್ಯಾ? ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ, ಇನ್ನು ಕಪ್ಪುಗ್ ಮಾಡ್ತಿದ್ದೀನಂತೆ ನಿನ್ನ. ನಾನು ಆಕ್ಚುಲಿ ಅದಾಗುತ್ತೆ, ಇಟ್ ಟೇಕ್ಸ್ ಟೈಮ್ ಸ್ನೇಹಿತರೆ. ಯಾವ್ದು ಒಂದು ದಿನಕ್ಕೆ ಆಗಲ್ಲ, ಒಂದು ದಿನ ಆಗುತ್ತೆ. ನನ್ ಕಣ್ಣಿಗಂತೂ ಫೇರ್ ಆಗಿ ಕಾಣಿಸ್ತಾ ಇದೆಯಾ ಪ್ರವಿ. ತಿರ್ಗು ನೀವು ಕಮೆಂಟ್ ಮಾಡಿ ನನ್ ಗಂಡ ಫೇರ್ ಆಗಿದ್ದಾರ ಇಲ್ವಾ ಅಂತ. ಲೆಟ್ಸ್ ಗೋ. ನನ್ ಸ್ಟೈಲ್ ನ ಕಾಪಿ ಮಾಡಕ್ ಹೋದ್ರು ಅವ್ರಿಗೆ ಬರ್ಲಿಲ್ಲ. ಕಾಪಿ ಮಾಡಕ್ ಹೋದ್ರು, ಕಾಪಿ ಮಾಡಕ್ ಹೋದ್ರು ಬರ್ಲಿಲ್ಲ. ನಾನ್ ಮಾಡಿ ತೋರಿಸ್ತೀನಿ, ಇಟ್ಕೋ. ಇನ್ನೊಂದ್ಸಲ ಮಾಡು. ಲೆಟ್ಸ್ ಗೋ. ವೈಬ್ಸ್ ನೋಡಿ ಏನ್ ಸಕ್ಕತ್ತಾಗಿದೆ. ಇನ್ನೊಂದು ರೌಂಡ್ ಹೊಡಿಸ್ತೀನಿ. ಆಮೇಲೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದೀಯ ಅಂತ ಅವ್ರ ಏನಾದ್ರೂ ಬರ್ಲಿ ನಿನ್ಗೆ. ಅಂತ ದೊಡ್ಡ ಕೆಲಸ ಏನ್ ನಾನು ಮಾಡ್ತಿಲ್ಲ. ಬಾ, ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇಲ್ವಾ? ಇಲ್ಲಿ ಮೋಸ್ಟ್ಲಿ ಪರ್ಮಿಷನ್ ಇಲ್ಲ ಅನ್ಸುತ್ತೆ ಟೋಲ್ ಹತ್ರ, ಯಾವ್ದೇ ಶಾಪ್ಸ್ ಇಲ್ಲ. ಸೊ ಹಿಂದೆ ಒಂದು ಶಾಪ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ಓಕೆ ಹೋಗೋಣ. ಏನ್ ಕೊಡ್ಸ್ತೀರಾ ನನ್ಗೆ? ಬಿರಿಯಾನಿ. ನಾನ್ ತಿನ್ನಲ್ಲ ಬಿರಿಯಾನಿ. ಕುಷ್ಕಾ ಕರಿ, ಮಟನ್ ಕರಿ, ರೊಟ್ಟಿ, ದಾಲ್, ಚಿಕನ್, ಕೈಮಾ. ಇವ್ರಿಗೆ ಒಂದು ಹೋಟ್ಲಿಗೆ ಕೊಟ್ಬಿಟ್ರೆ ಒಳ್ಳೆ ವ್ಯಾಪಾರ. ಯಾಕೆ ಹೇಳಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನನ್ ಆಕ್ಚುಲಿ ಒಳ್ಳೆ ಶೆಫ್ ಗೊತ್ತಾ ನಿಮ್ಗೆ? ಒಳ್ಳೆ ಶೆಫ್ ಏನಲ್ಲ, ಓಕೆ ಚೆನ್ನಾಗಿ ಮಾಡ್ತಾರೆ, ಪರವಾಗಿಲ್ಲ. ಇನ್ನೊಂದ್ ದಿನ ಏನಾದ್ರು ಮಾಡಿಸ್ಕೊ ತಿನ್ನು ನನ್ನ ಹತ್ರ. ಈ ಕಡೆ ತಿರ್ಕೊಂಡು ಹೇಳ್ಬೇಕದ್ನ. ಇನ್ನೊಂದ್ ದಿನ ಏನಾದ್ರು ಮಾಡಿಸ್ಕೊಂಡು ತಿನ್ನೋ ನನ್ನ ಹತ್ರ. ಕೇಳು, ಏನಾದ್ರು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ.
ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಅಷ್ಟಕ್ಕೆ ಹೇಳ್ಕೊಡ್ತಾರೆ ಅಂತ ಹೇಳಲಿಲ್ಲ ಅಷ್ಟೇ ಅವ್ರ ಮುಂದೆ. ಸದ್ಯಕ್ಕೆ ನಮಗೆ ಇಲ್ಲಿ ಸಿಕ್ಕಿದ್ದು ಒಂದೇ, ಏನೋ ತರಕ್ಕೆ ಹೋಗ್ತಿದ್ದಾರೆ. ನಾವು ಕೂತ್ಕೊಂಡು ವೆಯ್ಟ್ ಮಾಡೋಣ. ನನ್ನ ಫ್ರೆಂಡ್ ನೋಡಿ ಹೆಂಗಿದೆ, ನನ್ನ ಹತ್ರ ಕೊಡು ರವಿ. ಏನು ಗೊತ್ತಾ ನಿನಗೆ, ಯಾವುದೇ ನಾಯಿಗಳಾಗ್ಲಿ ನನ್ನ ಹತ್ರ ಬೇಗ ಅಟ್ಯಾಚ್ ಆಗಿ ಹೋಗ್ತವೆ. ನಾಯಿಗಳು ಹತ್ರ ಬೇಗ ಅಟ್ಯಾಚ್. ಎಲ್ಲರೂ ಇದನ್ನ ಹೇಳ್ತಾರೆ. ಪಾಪ ಅವ್ರ ಅವಸ್ಥೆ ನೋಡಕ್ಕಾಗ್ತಿಲ್ಲ ನನ್ನ ಕೈಲಿ, ಹೆಂಗೆ ಎತ್ಕೊಂಡು ಬರ್ತಿದ್ದಾರೆ. ಥ್ಯಾಂಕ್ ಯು. ಬಿಸಿ ಬಿಸಿ ಕಾಫಿ ಏನನ್ಸ್ತು? ಇನ್ನೊಂದ್ಸಲ ಫ್ರೆಂಡ್ ನೋಡಿ ಹೆಂಗಿದೆ. ನೋಡಿ ಇಲ್ಲಿ ಎಂಪ್ಲಾಯ್ ಇವರು ಕಪ್ ತಗೊಂಡು ಹೋಗ್ತಿದ್ದಾರೆ. ಕಪ್ ತಗೊಂಡೋಗಲ್ಲಿ ಒಳಗಿಡುತ್ತೆ. ಹಾ 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 ನಾವು ಆ್ಯಕ್ಚುಲಿ ಕಪ್ಪಲ್ಲಿ ಇಟ್ಕೊಂಡಿದ್ವಿ, ಖಾಲಿ ಆದಮೇಲೆ ಎತ್ಕೊಂಡು ಹೋಗ್ತದೆ. ಈ ವಿಡಿಯೋಯಿಂದ ಯಾವುದೇ ರಾಂಗ್ ಮೆಸೇಜ್ ಹೋಗೋದು ಬೇಡ ಸ್ನೇಹಿತರೆ. ನೀವೇನಾದರೂ ನೈಟ್ ಔಟ್ ಬರ್ತಿದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಸೇಫ್ಟಿಯಿಂದ ನೀವು ಬನ್ನಿ. ನಿಮ್ಗೆ ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ ನೋಡೋದಕ್ಕೆ. ನಾವೇ ತೊಗೊಳ್ಳಿ. ಇವಾಗ ನಾವು ಹೆಲ್ಮೆಟ್ ಹಾಕಿಲ್ಲ, ರೋಡಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಡ್ಕೊಬರ್ತಿದ್ವಿ. ಬಟ್ ನಮ್ದು ಲಿಮಿಟೇಷನ್ ಇದೆ, ಅದರಲ್ಲಿ ನಾವು ಮಾಡ್ಕೊಬರ್ತೀವಿ ಅಷ್ಟೇ. ಅದಕ್ಕೋಸ್ಕರ ಸೇಫ್ ಆಗಿದ್ದೀವಿ. ಮತ್ತು ಯಾವುದೇ ರೀತಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಬೈಕ್ ಎಲ್ಲಿ ನಿಲ್ಸಿದ್ದೀನೋ ಅದು ಒಂದು ಪಾರ್ಕಿಂಗ್ ಸ್ಪಾಟ್ ಆಗಿರುತ್ತೆ. ಯಾವುದೇ ರೋಡಲ್ಲಿ ನಿಲ್ಸಿಲ್ಲ, ನಾನು ರೋಡಿಂದ ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ದೀನಿ. ಮತ್ತು ಅಲ್ಲೇನು ವಿಡಿಯೋ ಮಾಡಿದೆ ಅದೆಲ್ಲ ಅದನ್ನು ತಲೆ ಇಟ್ಕೊಂಡು ಮಾಡಿ ಸ್ನೇಹಿತರೆ.